ಆತ ಹೇಳ್ಕೊಳ್ಳೋದಕ್ಕೆ ವಾಲಿಬಾಲ್ ಕೋಚ್ ಆದರೆ ಮಾಡ್ತಿದ್ದಿದ್ದು ಮಾತ್ರ ನಾಲೆಯ ಕೆಲಸ. ಹೆಣ್ಮಕ್ಳ ಜೊತೆ ಕಾಮದ ಕೇಕೆ ಹಾಕ್ತಿದ್ದವ ಸರಿಯಾಗಿ ಲಾಕ್ ಆಗಿದ್ದಾನೆ. ಈತನ ಮೊಬೈಲ್ನಲ್ಲಿದ್ದ ವಿಡಿಯೋಗಳ ರಾಶಿ ನೋಡಿ ಪೊಲೀಸರೇ ದಂಗಾಗಿದ್ದಾರೆ. ಕರಾವಳಿ ಜನರನ್ನ ಬೆಚ್ಚಿ ಬೀಳಿಸಿದ ಮೊಬೈಲ್ ಕಾಮಿ. ಒಂದಲ್ಲ ಎರಡಲ್ಲ, ನೂರಾರು ಹುಡುಗಿಯರ ವಿಡಿಯೋ ಸೆರೆ. ಜಸ್ಟ್ ಒಂದೇ ಒಂದು ವರ್ಷದ ಹಿಂದೆ ರಾಜ್ಯ ರಾಜಕೀಯದಲ್ಲಿ ಪೆನ್ ಡ್ರೈವ್ ಬಿರುಗಾಳಿಯ ಬೀಸಿತ್ತು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣರ ವಿಡಿಯೋ ಅವಾಂತರಗಳು ಊರೂರಲ್ಲೂ ಕೂಡ ಹರಿದಾಡಿದ್ವು. ಇದರ ಬೆನ್ನಲ್ಲೇ ಈಗ ಮತ್ತೊಬ್ಬ ಮಹಾಕಾಮುಕ ಸೆರೆ ಸಿಕ್ಕಿದ್ದಾನೆ. ಈತನ ಮೊಬೈಲ್ ಅನ್ನ ನೋಡಿದಂತ ಜನರೇ ಬೆಚ್ಚಿ ಬಿದ್ದಿದ್ದಾರೆ. ಒಂದಲ್ಲ ಎರಡಲ್ಲ, ನೂರಾರು ಹುಡುಗಿಯರ ಜೊತೆಗಿನ ಸರಸ ಸಲ್ಲಾಪದ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾನೆ. ಇವನೇ ಕಾಮ ಪಿಶಾಚಿ ಸೈಯದ್. ಕಾರ್ಕಳ ಮೂಲದ ಸೈಯದ್ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಖಾಸಗಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾನೆ. ಇದರ ಜೊತೆಗೆ ವಾಲಿಬಾಲ್ ಕೋಚ್ ಕಂಡ ಹೆಣ್ಮಕ್ಕಳ ಜೊತೆ ಕಳ್ಳಾಟ ಆಡುವಂತ ಕಯಾಲಿಯನ್ನ ಬೆಳೆಸ್ಕೊಂಡಿದ್ದ. ಹೆಣ್ಮಕ್ಕಳ ಜೊತೆ ಸಲುಗೆ ಬೆಳೆಸೋದು, ಆಮೇಲೆ ಲವ್ವು ಗಿವ್ವು ಅಂತ ತಲೆ ಕೆಡಿಸೋದು. ಅಪ್ಪಿತಪ್ಪಿ ಇವನ ಕಳ್ಳಾಟಕ್ಕೆ ಮುಳ್ಳಾದ್ರೆ ಮುಗಿದೇ ಹೋಯ್ತು. ಕಾಮಾಸುರನ ಅಪರಾವತಾರ ತಾಳ್ತಾ ಇದ್ದ. ಹೀಗಾಗಿನೇ ನೂರಾರು ಹೆಣ್ಮಕ್ಕಳ ಜೊತೆ ಸರಸ ಸಲ್ಲಾಪ ನಡೆಸಿದ್ದಲ್ಲದೆ ತನ್ನ ಘನಂದಾರಿ ಕೃತ್ಯವನ್ನ ವಿಡಿಯೋ ಮಾಡಿಕೊಂಡಿದ್ದ. ಇತ್ತೀಚೆಗೆ ಉಜಿರೆ ಕಾಲೇಜಿನಲ್ಲಿ PUC ಓದ್ತಾ ಇದ್ದಂತ ವಿದ್ಯಾರ್ಥಿನಿಯೊಬ್ಬಳು ನಿತ್ಯವೂ ಸ್ಪೋರ್ಟ್ಸ್ ಕ್ಲಬ್ಗೆ ಹೋಗ್ತಾ ಇದ್ಲು. ಈ ವೇಳೆ ತಾನೊಬ್ಬ ವಾಲಿಬಾಲ್ ಕೋಚ್ ಅಂತ ಸೈಯದ್ ಪರಿಚಯ ಮಾಡಿಕೊಂಡಿದ್ದ. ಹಸಿ ನಾಟಕವಾಡಿ ಮೊಬೈಲ್ ನಂಬರ್ ತಗೊಂಡವ ಒಂದಿಷ್ಟು ದಿನದ ನಂತರ ತನ್ನ ಅಸಲಿ ಆಟವನ್ನ ಶುರು ಮಾಡಿದ್ದಾನೆ. ಹೊತ್ತಲ್ಲದ ಹೊತ್ತಲ್ಲಿ ಫೋನ್ ಮಾಡಿ ಆ ಫೋಟೋ ಕಳಿಸು, ಈ ಫೋಟೋ ಕಳಿಸು ಅಂತ ಕಾಟ ಕೊಡ್ತಾ ಇದ್ದ. ಇಷ್ಟು ಸಾಲದು ಅಂತ ನಿತ್ಯವೂ ಹಿಂಬಾಲಿಸಿಕೊಂಡು ಬರ್ತಾ ಇದ್ದ. ಈ ವಿಷಯ ಹಿಂದೂ ಮುಖಂಡರಿಗೆ ಗೊತ್ತಾಗ್ತಾ ಇದ್ದಂತೆ ಸೈಯದ್ನ ಗ್ರಹಚಾರವನ್ನು ಬಿಡಿಸಿದ್ದಾರೆ. ಕಾಮುಕನನ್ನ ಲಾಕ್ ಮಾಡಿಕೊಂಡು 4 ಧರ್ಮದೇಟನ್ನ ಕೊಡ್ತಾ ಇದ್ದಂತೆ ಅಸಲಿ ಸತ್ಯವನ್ನ ಕಕ್ಕಿದ್ದಾನೆ. ಅಷ್ಟೇ ಅಲ್ಲ, ಈತನ ಮೊಬೈಲ್ ಚಾಲಾಡಿದಾಗ ನೂರಾರು ಯುವತಿಯರ ವಿಡಿಯೋ ಕಣ್ಣಿಗೆ ಬಿದ್ದಿದೆ. ಯಾವಾಗ ಇವನೊಬ್ಬ ಪರಮ ಕಾಮುಕ ಅನ್ನೋದು ಗೊತ್ತಾಯ್ತು, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಿಸಿಕೊಂಡಿರುವಂತ ಖಾಕಿ ಪಡೆ ಸೈಯದ್ನನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ. ಅಷ್ಟೇ ಅಲ್ಲ, ಬೇರೆ ಯುವತಿಯರು ದೂರು ಕೊಟ್ರೆ ಕಾಮುಕನ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅಂತ SP ಯತೀಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾನು ಫಿರ್ಯಾದಿದಾರರ ಮೊಬೈಲ್ ನಂಬರನ್ನು ಪಡ್ಕೊಂಡು ಪದೇ ಫೋನ್ ಕರೆ ಮಾಡಿ ಮತ್ತು ಭೇಟಿಯಾಗುವಂತ ಕೇಳ್ಕೊಂಡಿದ್ದಲ್ಲದೆ ಮತ್ತು ಆ ಹುಡುಗಿಯ ಫೋಟೋಗಳನ್ನು ಕೂಡ ಅವನು ವಾಟ್ಸಾಪ್ನಲ್ಲಿ ಶೇರ್ ಮಾಡಿಸ್ಕೊಡು ಅಂತ ಹೇಳಿ ಒತ್ತಾಯಿಸ್ತಾ ಇರ್ತಾನೆ ಅಂತ ಹೇಳಿದ್ದಾರೆ. ಮತ್ತು ಬೇರೆ ಒಂದು ಲೈಂಗಿಕ ದೌರ್ಜನ್ಯ ಎಸಗುವ ಉದ್ದೇಶದಿಂದ ಹಿಂಬಾಲಿಸಿಕೊಂಡು ಬರ್ತಿದ್ದ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟ ಮೇರೆಗೆ ನಾವು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಕೇಸ್ನ ದಾಖಲು ಮಾಡ್ಕೊಂಡಿದ್ದೀವಿ. ದಾಖಲು ಮಾಡಿಕೊಂಡು ತನಿಖೆನ ಮುಂದುವರಿಸಿದ್ದೀವಿ. ತಳುಕು ಬಳುಕಿನ ಮಾತಿಗೆ ಮರಳಾಗುವಂತ ಹೆಣ್ಣುಮಕ್ಕಳು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಿದೆ. ಪ್ರೀತಿ ಹೆಸರಲ್ಲಿ ಮೈಮರೆತರೆ ಏನಾಗುತ್ತೆ ಅನ್ನೋದಕ್ಕೆ ಈ ಕಾಮುಕ ಮೊಬೈಲ್ ರಹಸ್ಯವೇ ಬೆಸ್ಟ್ ಎಕ್ಸಾಂಪಲ್. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.